ಸಮನ್ಸ್ ಜಾರಿ ಮಾಡಿದಾಗ ಯಾರು ಕೋರ್ಟ್ಗೆ ಬರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಸಮನ್ಸ್ ಜಾರಿ ಮಾಡಿದಾಗ ಯಾರು ಕೋರ್ಟ್ಗೆ ಬರಲ್ಲ ಅಂತ ವ್ಯಕ್ತಿಗೆ ವಾರೆಂಟ್ ಇಶ್ಯೂ ಮಾಡಬೇಕು. ಬಿಜೆಪಿ ಪರ ವಕೀಲ ವಿನೋದ್ ಕುಮಾರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪುನಃ ರಾಹುಲ್ ಗಾಂಧಿ ಕೋರ್ಟ್ಗೆ ಆಗಮಿಸೋದಿಲ್ಲ. ಯುಪಿ ಚುನಾವಣೆಯ ಕಾರಣ ನೀಡಿ ರಾಹುಲ್ ಗೈರಾಗಿದ್ದಾರೆ, ಹಾಗಾಗಿ ವಾರೆಂಟ್ ಇಶ್ಯೂ ಮಾಡಿ ಅಂತ ಕೇಳಿದ್ದೇವೆ. ಬಿಜೆಪಿ ಪರ ವಕೀಲ ವಿನೋದ್ ಕುಮಾರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಿಎಂ, ಡಿಸಿಎಂ ಹಾಗೆ ರಾಹುಲ್ ಗಾಂಧಿ ಅವರ ಹೆಸರು ಪ್ರಸ್ತಾಪ ಆಗಿರುವಂತದ್ದು. ಹಾಗೇನೆ ಸಿಎಂ ಹಾಗೆ ಡಿಸಿಎಂಗೆ ಈಗ ಜಾಮೀನನ್ನ ಕೋರ್ಟ್ ಕೊಟ್ಟಿದೆ. ಆದರೆ ರಾಹುಲ್ ಗಾಂಧಿ ಅವರು ಗೈರಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಈಗ ಖಂಡಿತ ಆಗಮಿಸೋದಿಲ್ಲ. ಸಮನ್ಸ್ ಜಾರಿ ಮಾಡಿದಾಗ ಯಾರು ಕೂಡ ಕೋರ್ಟ್ಗೆ ಬರೋದಿಲ್ಲ ಅನ್ನುವಂತಹ ಆರೋಪವನ್ನ ಇದೀಗ ಬಿಜೆಪಿ ಪರ ವಕೀಲರಾದ ವಿನೋದ್ ಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಪ್ರತಿ ಸಲ ಸಮನ್ಸ್ ಜಾರಿಯಾದಾಗಲೂ ಕೂಡ ಹಲವಾರು ಕಾರಣಗಳನ್ನ ಕೊಟ್ಟು ಕೋರ್ಟ್ಗೆ ಆಗಮಿಸದೆ ಕೋರ್ಟ್ನ ರೂಲ್ಸ್ ಅನ್ನ ಬೇರೆ ರೀತಿಯಾಗಿ ತಗೊಂಡು ಹೋಗ್ತಾರೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಹಾಗೇನೆ ಬಿಜೆಪಿ ಪರ ವಕೀಲ ವಿನೋದ್ ಕುಮಾರ್ ಈ ಒಂದು ಹೇಳಿಕೆಯನ್ನ ಈಗ ಕೊಟ್ಟಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅವರು ಯುಪಿ ಚುನಾವಣೆಯ ಕಾರಣವನ್ನ ಕೊಟ್ಟು ಇದೀಗ ಕೋರ್ಟ್ಗೆ ಗೈರಾಗಿದ್ದಾರೆ ಅನ್ನುವಂತಹ ಸ್ಪಷ್ಟನೆಯನ್ನ ವಿನೋದ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ವಾರೆಂಟ್ ಅನ್ನ ಇಶ್ಯೂ ಮಾಡಿ, ರಾಹುಲ್ ಗಾಂಧಿ ಅವರಿಗೆ ವಾರೆಂಟ್ ಅನ್ನ ಇಶ್ಯೂ ಮಾಡಿ ಅಂತ ಅವರೊಂದು ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ವಿನೋದ್ ಕುಮಾರ್ ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಮನ್ಸ್ ಜಾರಿ ಮಾಡಿದಾಗ ಯಾರು ಕೂಡ ಕೋರ್ಟ್ಗೆ ಬರೋದಿಲ್ಲ, ಹಾಗಾಗಿ ಇವರಿಗೆ ವಾರೆಂಟ್ ಅನ್ನ ಇಶ್ಯೂ ಮಾಡಿ ಅಂತ ವಿನೋದ್ ಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯಾವುದಕ್ಕೂ ದಾಖಲೆಗಳು ಇಲ್ಲೇ ಇಲ್ಲ, ಅವರಿಗೆ ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಕೊಟ್ರೆ ಅದು ಅವರಿಗೆ ಉಂಟೋಡಿ ಅದು 500 IPC ಅದು ಬೇಲೇಬಲ್ ಆಫೆನ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ವಿವೇಕ್. ವಿವೇಕ್, ಏನೊಂದು 40% ಕಮಿಷನ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿಎಂ ಹಾಗೆ ಡಿಸಿಎಂಗೆ ಇದೀಗ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಗೈರಾಗಿದ್ದಾರೆ. ಅವರು ಕೂಡ ಈಗ ಯುಪಿ ಚುನಾವಣೆಯ ವಿಚಾರವನ್ನ ಮುಂದಿಟ್ಟುಕೊಂಡು ಕೋರ್ಟ್ಗೆ ಅವರು ಹಾಜರಾಗಿಲ್ಲ. ಅವ್ರಿಗೇನೊಂದು ಪ್ರಶ್ನೆಯನ್ನ ಮಾಡಲಾಗಿತ್ತು. ಹಾಗಾಗಿ ಇದೀಗ ವಾರೆಂಟ್ ಅನ್ನ ಜಾರಿ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನ ಈಗ ವಿನೋದ್ ಕುಮಾರ್ ಅವರು ಕೊಡ್ತಾ ಇರುವಂತದ್ದು. ಏನಿದೊಂದು ಅಪ್ಡೇಟ್ಸ್? ಕೂಡ ಈ ಪ್ರಕರಣದಲ್ಲಿ 2 ಬಾರಿ ಸಮನ್ಸ್ ಅನ್ನು ಕೂಡ ಜಾರಿ ಮಾಡಿರುತ್ತೆ ಕೋರ್ಟ್. ಮತ್ತೆ ಈ ಬಾರಿ ಇವತ್ತು ಅಪಿಯರೆನ್ಸ್ ಡೇಟ್ ಕೂಡ ಕೊಟ್ಟಿರುತ್ತೆ. ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಡಿಸಿಎಂ DK ಶಿವಕುಮಾರ್ ಆಗಿರ್ಬೋದು, ಹಾಗೆ ರಾಹುಲ್ ಗಾಂಧಿ 3 ಜನಕ್ಕೂ ಕೂಡ ಸಮನ್ಸ್ ಜಾರಿ ಮಾಡಿರುತ್ತೆ ನ್ಯಾಯಾಲಯ. 42nd ACM ಜನಪ್ರತಿನಿಧಿಗಳ ಕೋರ್ಟ್ ಇಂದ ಕೂಡ ಇದು ಜಾರಿ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ DK ಶಿವಕುಮಾರ್ ಕೂಡ ಹಾಜರಾಗ್ತಾರೆ ನ್ಯಾಯಾಲಯಕ್ಕೆ. ಅಲ್ಲಿ ಅವರ ವಿರುದ್ಧ ದಾಖಲಾಗಿರುವಂತಹ 499 ಹಾಗೂ 500 IPC ಕೇಸ್ಗಳ ಈ 2 ಕೇಸ್ಗಳಲ್ಲಿ ಅವರಿಬ್ಬರಿಗೂ ಒಂದೇ ಪ್ರಕರಣದಲ್ಲಿ 2 IPC ಸೆಕ್ಷನ್ಗಳು ಹಾಕಿರ್ತಾರೆ. ಆ 2 IPC ಸೆಕ್ಷನ್ಗಳಲ್ಲೂ ಅವರಿಗೆ ಜಾಮೀನು ಸಿಗುತ್ತೆ. ಜಾಮೀನು ಮತ್ತು ಆ ಜಾಮೀನಿಗೆ ಬಾಂಡ್ ಕೂಡ ಕೊಟ್ಟಿ ಸೈನ್ ಹಾಕಿ ಅನ್ನೋ ಒಂದು ವಿಷಯವನ್ನು ನ್ಯಾಯಾಲಯ ತಿಳಿಸುತ್ತೆ. ಅದಾದ ನಂತರ ಅವ್ರ ಬಾಂಡ್ ಅನ್ನು ಸಲ್ಲಿಸಿ ಜಾಮೀನು ಪಡೆದುಕೊಂಡು DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಕೋರ್ಟ್ ನಿಂದ ತೆರಳ್ತಾರೆ. ಇದಾದ ನಂತರ
ವಾದ ಮತ್ತು ಪ್ರತಿವಾದ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ 42nd ACMM ಕೋರ್ಟ್ ನಲ್ಲಿ ಅಂತಾನೆ ಹೇಳ್ಬಹುದು. ಬಿಜೆಪಿಯ ವಕೀಲರಾದಂತಹ ವಿನೋದ್ ಕುಮಾರ್ ಅವರು ಒಂದು ವಾದ ಕೂಡ ನಡೆಸ್ತಾರೆ. ರಾಹುಲ್ ಗಾಂಧಿ ಇಷ್ಟು ಬಾರಿ 2 ಬಾರಿ ಗೈರಾಗಿದ್ದಾರೆ, ಅವ್ರ ವಿರುದ್ಧ ವಾರೆಂಟ್ ಕೂಡ ಜಾರಿ ಮಾಡಬೇಕಾಗಿರುತ್ತೆ, ಕೋರ್ಟ್ ಜಾರಿ ಮಾಡಿ ನೀವು ಅನ್ನೋ ಒಂದು ಆಕ್ಷೇಪಣೆ ಕೂಡ ಮಂಡಿಸ್ತಾರೆ ವಿನೋದ್ ಕುಮಾರ್ ಅವರು. ಅದರ ವಿರುದ್ಧವಾಗಿ ಕಾಂಗ್ರೆಸ್ನ ವಕೀಲರು ಕೂಡ ವಾದವನ್ನ ಮಂಡಿಸ್ತಾರೆ. 2 ಬಾರಿ ಜಾರಿ ಮಾಡಿದ ತಕ್ಷಣ ಇದೇನಂತ ದೊಡ್ಡ ಪ್ರಕರಣವೇನಲ್ಲ, ನಮ್ಮ ವಾರೆಂಟ್ ಇಶ್ಯೂ ಮಾಡುವಂತ ದೊಡ್ಡ ಪ್ರಕರಣವೇನಲ್ಲ. ವಾರೆಂಟ್ ಇಶ್ಯೂ ಮಾಡುವಂತದ್ದು ಏನಿದೆ, ಜೂನ್ 7ನೇ ತಾರೀಕು ನಮ್ಮ ಕಕ್ಷಿದಾರರೇನಿದ್ದಾರೆ ಅವರು ಹಾಜರಾಗ್ತಾರೆ. 7ನೇ ತಾರೀಕು ಜೂನ್ ತನಕ ನಮಗೆ ಟೈಮ್ ನೀಡಿ ಅನ್ನೋ ಒಂದು ಆಕ್ಷೇಪಣೆ ಕೂಡ ಮಂಡಿಸ್ತಾರೆ ಕಾಂಗ್ರೆಸ್ನ ವಕೀಲರು. ಹಾಗಾಗಿ ಬೆನ್ನಲ್ಲೇ ವಿನೋದ್ ಕುಮಾರ್ ಅವರು ಕೂಡ ಹೇಳುವುದೇನಂದ್ರೆ, ಈ ಪ್ರಕರಣದಲ್ಲಿ ಇವರಿಗೆ 2 ಬಾರಿ ಕೂಡ ಸಮನ್ಸ್ ಜಾರಿ ಮಾಡಿದ್ದೇವೆ, ಮತ್ತೆ ಅವರು ಹಾಜರಾಗಿಲ್ಲ. ಉತ್ತರ ಪ್ರದೇಶದ ಚುನಾವಣೆಯ ಕಾರಣವನ್ನು ನೀಡಿ ಗೈರಾಗ್ತಿದ್ದಾರೆ. ಅದೇನು ಅವರ ಚುನಾವಣೆ ಏನಲ್ಲ, ಅದು ಅವ್ರು ಯಾಕೆ ಗೈರಾಗ್ಬೇಕು? ಬೆಂಗಳೂರು ಏನ್ ಬಹಳ ದೂರವಿಲ್ಲ, ಅವ್ರು ಬಂದು ಆಗಮಿಸಿ ಹೋಗ್ಬೋದಿತ್ತು, ಇದಕ್ಕೆ ಯಾಕೆ ಬರ್ತಿಲ್ಲ ಅವರು ಅನ್ನೋ ಪ್ರಶ್ನೆಗಳನ್ನು ಸಹ ವಿನೋದ್ ಕುಮಾರ್ ಅವರು ಈ ಪ್ರಕರಣದಲ್ಲಿ ಕೇಳ್ತಾರೆ. ಹಾಗಿದ್ರೆ ಮತ್ತೊಂದು ಕಡೆ ಈಗ ರಾಹುಲ್ ಗಾಂಧಿ ಅವರಿಗೆ ಏನಾದ್ರೂ ವಿನಾಯಿತಿ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂತಂದ್ರೆ ಅವರೀಗ ಕೋರ್ಟ್ಗೆ ಗೈರಾಗಿದ್ದಾರೆ, ಮತ್ತೊಂದು ಕಡೆ UP ಚುನಾವಣೆಯನ್ನ ಮುಂದಿಟ್ಟುಕೊಂಡು ಗೈರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಕೋರ್ಟ್ ಯಾವ ರೀತಿಯ ಡಿಸಿಷನ್ ಅಂತ ತಗೊಳುತ್ತೆ ಮುಂದಿನ ಹಂತದಲ್ಲಿ? ಎಸ್ ಪಲ್ಲವಿ, ಈ ಹಿಂದೆ ಕೂಡ ಅದೇ 2 ಬಾರಿ ಅವರಿಗೆ ವಿನಾಯಿತಿನ ನೀಡಲಾಗಿದೆ, ಇವತ್ತು ಸೇರಿಸಿ ಮತ್ತೆ 3ನೇ ಬಾರಿ ಕೂಡ ವಿನಾಯಿತಿ ನೀಡುವುದು ಇದು ಸರಿಯಲ್ಲ ಅಂದ್ಬಿಟ್ಟು ವಿನೋದ್ ಕುಮಾರ್ ಅವರು ಕೂಡ ಅವರ ಆಕ್ಷೇಪಣೆಯನ್ನು ಮಂಡಿಸ್ತಾರೆ ಕೋರ್ಟ್ ನ ಮುಂದೆ. ಕೋರ್ಟ್ ನ ಮುಂದೆ ಕೂಡ ಸಾಕಷ್ಟು ವಾದ ಪ್ರತಿವಾದ ಕೂಡ ನಡೆಯುತ್ತೆ, ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿಯ ಇಬ್ಬರು ವಕೀಲರ ನಡುವೆ. ಇದಾದ ಬೆನ್ನಲ್ಲೇ ಅಲ್ಲಿನ ನ್ಯಾಯಾಧೀಶರು ಏನಿದ್ದಾರೆ ಅವರು 3 ಗಂಟೆಗೆ ನಾನು ತೀರ್ಪು ನೀಡ್ತೀನಿ ಅನ್ನೋ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಒಂದ್ ರೀತಿಯಾಗಿ ನೋಡ್ತಾ ಹೋದ್ರೆ ರಾಹುಲ್ ಗಾಂಧಿ ಅವರಿಗೆ ಮತ್ತೊಮ್ಮೆ ವಿನಾಯಿತಿ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಪಲ್ಲವಿ ಈ ಪ್ರಕರಣದಲ್ಲಿ. ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ದಾಖಲಾಗಿರುವಂತಹ IPC ಸೆಕ್ಷನ್ಗಳು ಏನು ದೊಡ್ಡ ಮಟ್ಟದ ವಾರೆಂಟ್ ಇಶ್ಯೂ ಜಾರಿ ಮಾಡುವಂತ ಸೆಕ್ಷನ್ಗಳು ಏನಾಗಿರಲಿಲ್ಲ. 499 ಹಾಗೂ 500 ಸೆಕ್ಷನ್ಸ್ ಏನಿದೆ ಅದೊಂದು ವಾರೆಂಟ್ ಇಶ್ಯೂ ಮಾಡುವಂತ ಸೆಕ್ಷನ್ ಏನಲ್ಲ. ಆದ್ರೂ ಸಹ ಅವರು 2 ಬಾರಿ 3 ಬಾರಿ ಸಮನ್ಸ್ ಜಾರಿ ಬೆನ್ನಲ್ಲೇ ಅವರು ಗೈರಾಗಿರೋ ಸಂದರ್ಭದಲ್ಲಿ ವಾರೆಂಟ್ ಜಾರಿ ಮಾಡಿ ಅನ್ನೋ ಒಂದು ವಿಷಯವಾದ ವಿನೋದ್ ಕುಮಾರ್ ಅವರು ಹೇಳ್ತಿದ್ದಾರೆ. ಹಾಗಾಗಿ ಕೋರ್ಟ್ ಕೂಡ ನ್ಯಾಯಾಧೀಶರು ಕೂಡ ಮಧ್ಯಾಹ್ನ 3 ಗಂಟೆಗೆ ಇದರ ಆದೇಶವನ್ನು ಹೊರಡಿಸ್ತೇನೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ಓಕೆ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.